ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಗಜಪಡೆ ಹಾಗೂ ಅಶ್ವಗಳು ಬೆದರದಂತೆ ಫಿರಂಗಿಗಳ ಮೂಲಕ ಕುಶಾಲ ತೋಪುಗಳನ್ನು ಸಿಡಿಸುವ ತಾಲೀಮನ್ನ ನಡೆಸಲಾಗಿದೆ. ಇದುವರೆಗೂ ನಗರ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಅರಮನೆ ಮುಂಭಾಗ ಡ್ರೈ ತಾಲೀಮನ್ನ ನಡೆಸಿದ್ರು. ಇಂದು ಅರಮನೆ ಹೊರ ಆವರಣದಲ್ಲಿರುವ ಕೋಟೆ ಮಾರಮ್ಮನವರ ದೇಗುಲದ ಬಳಿ ಕುಶಾಲ ತೋಪುಗಳನ್ನು ಸಿಡಿಸುವ ತಾಲೀಮು ನಡೆದಿದ್ದು, ಸಿಎಆರ್ ಸಿಬ್ಬಂದಿಗಳು 7 ಫಿರಂಗಿ ಗಾಡಿಗಳಿಂದ 21 ಕುಶಾಲ ತೋಪುಗಳನ್ನು ಸಿಡಿಸಿದ್ರು. ಇದೇ ಮೊದಲ ಬಾರಿಗೆ ದಸರಾ ಮಹೋತ್ಸವಕ್ಕೆ ಆಗಮಿಸಿರುವ ಅಶ್ವತ್ಥಾಮ ಹಾಗೂ ಲಕ್ಷ್ಮೀ ಆನೆಗಳು ಕುಶಾಲ ತೋಪಿನ ಸದ್ದಿಗೆ ಗಾಬರಿಗೊಂಡು ವಿಚಲಿತಗೊಂಡವು. ಕೆಲ ಅಶ್ವಗಳು ವಿಚಲಿತವಾಗಿದ್ದು, ಉಳಿದೆಲ್ಲ ಆನೆಗಳು ಧೈರ್ಯವನ್ನ ಪ್ರದರ್ಶಿಸಿದ್ವು. ಕುಶಾಲ ತೋಪುಗಳ ಸದ್ದಿಗೆ ಧನಂಜಯ ಆನೆ ಕೂಡ ಗಲಿಬಿಲಿಗೊಂಡಿತ್ತು. ಇನ್ನು ಕುಶಾಲ ತೋಪುಗಳನ್ನು ಸಿಡಿಸುವ ಇಂದಿನ ಮೊದಲ ತಾಲೀಮು ಯಶಸ್ವಿಯಾಗಿದ್ದು, ವಿಜಯದಶಮಿ ಜಂಬೂಸವಾರಿ ಮೆರವಣಿಗೆಯ ದಿನ ರಾಷ್ಟ್ರಗೀತೆ ನುಡಿಸುವ ವೇಳೆ 21 ಬಾರಿ ಕುಶಾಲ ತೋಪುಗಳನ್ನು ಸಿಡಿಸಿ ಗೌರವ ಸಲ್ಲಿಸಲು ಪೂರ್ವ ಸಿದ್ಧತೆ ನಡೀತಾ ಇದೆ. ಇನ್ನು ನಾಳೆ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮು ನಡೆಯಲಿದ್ದು, ಈಗಾಗಲೇ ದಸರಾ ಗಜಪಡೆಯ 3 ಆನೆಗಳಿಗೆ ತೂಕ ಹೊರುವ ತಾಲೀಮು ಪ್ರಗತಿಯಲ್ಲಿದೆ. ಹಿಂದೆ ಬರ್ರಿ ಒಂಚೂರು. ನಮ್ಮಲ್ಲಿ 8 ಆನೆಗಳು ನಾವು ದಸರಾಕ್ಕೆ ಕರ್ಕೊಂಡು ಬಂದಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದರಲ್ಲಿ ಒಂದು 8 ಆನೆಯಲ್ಲಿ ಇವತ್ತು ಒಂದು 2 ಆನೆ ಮಾತ್ರ ಸ್ವಲ್ಪ ಗಾಬರಿ ಇತ್ತು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಆನೆಗಳು ಇವತ್ತು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದೆ ಅಂತಲೇ ಹೇಳಬೇಕು. ಯಾಕೆಂತ ಹೇಳಿದರೆ ಈಗ ಮೇಯ್ನ್ ದಸರಾ ಆಗುವಾಗ ನಮಗೆ ಸೌಂಡ್ ಸ್ವಲ್ಪನೇ ಕೇಳುತ್ತೆ ಆನೆಗಳಿಗೆ. ಇದು ತುಂಬ ಹತ್ತಿರ ನಿಲ್ಲಿಸ್ಕೊಂಡು ಈವನ್ ಫಸ್ಟ್ ರೌಂಡ್ ಮಾಡುವಾಗ ನಾವು ಎಲ್ಲ ಕಂಪ್ಲೀಟ್ ಚೈನಲ್ಲಿ ಕಟ್ಟಿ ಇಟ್ಟಿದ್ದೀವಿ. ಸೆಕೆಂಡ್ 3rd ರೌಂಡಲ್ಲಿ ಕಂಪ್ಲೀಟಾಗಿ ರಿಲೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಯಾನನ್ ಫೈರಿಂಗ್ 5ನೇ ತಾರೀಕಿದೆ, 8ನೇ ತಾರೀಕಿದೆ. 5ನೇ ತಾರೀಕು 8ನೇ ತಾರೀಕು ನಾವು ಕಟ್ಟುವುದು ಕೂಡ ಇಲ್ಲ. ಕಂಪ್ಲೀಟ್ ಎಲ್ಲ ಆನೆಗಳು ಲೈನಲ್ಲಿ ನಿಲ್ಲಿಸಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡಿ ನಮಗೆ ನಿಜವಾಗಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನಮ್ಮ ಆನೆಗಳು ನಿಜವಾಗಿ ಚೆನ್ನಾಗಿ ಇವತ್ತು ಪರ್ಫಾರ್ಮ್ ಮಾಡಿದೆ. 1-2 ಆನೆ ಲಕ್ಷ್ಮಿ, ಅದು 20 years ಓಲ್ಡ್. ಈಗ ಫಸ್ಟ್ ಟೈಮ್ ನಾವು ಒಂದು ಹೆಣ್ಣಾನೆಗೆ ಒಂದು ಆಲ್ಟರ್ನೇಟ್ ಇರಲಿ ಅಂತ ಕರ್ಕೊಂಡು ಬಂದಿರುವ ಆನೆ ಅದು ಪಳಗುತ್ತೆ. ಈಗ ಫಸ್ಟ್ ಟೈಮ್ ನೋಡಿದೆ, ಈಗ ಸೌಂಡ್ ಕೇಳುತ್ತೆ, ಅದಕ್ಕೆ ಕೇಳ್ಕೊಂಡಿದೆ. ದೆನ್ ಸೆಕೆಂಡ್ ರೌಂಡ್ ನೀವು ಮಾಡುವಾಗ 5ನೇ ತಾರೀಕು ಅದು ಪರ್ಫಾರ್ಮೆನ್ಸ್ ಸಹ ತುಂಬ ಚೆನ್ನಾಗಿ ಆಗುತ್ತೆ. ಎಲ್ಲ ಫಿಟ್ ಇದೆ, ತೊಂದರೆ ಇಲ್ಲ. ತಾವುಗಳೆಲ್ಲ ಕಣ್ಣಾರು ನೋಡಿದ್ರಿ, ನಮ್ಮ ಆನೆಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ.
ಇದೆ. ಒಂದೆರಡು ಆನೆ ಗಾಬರಿ ಅದು ಆಗಲೇ ಆಗುತ್ತೆ. ಮೇ ಬಿ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಆಗ್ಬೋದು. ಮರದ ಅಂಬಾರಿ ಅಕ್ಟೋಬರ್ 1 ನಾಳೆ ಬೆಳಿಗ್ಗೆ 9:25 10ವರೆ ಒಳ್ಳೆಯ ಟೈಮ್. ನಾವು ಪೂಜೆ 9:25 ಸ್ಟಾರ್ಟ್ ಮಾಡಿ ಅಂಬಾರಿ ಕಟ್ಟಕ್ಕೆ ಶುರು ಮಾಡ್ತೀವಿ. 10ವರೆ ಒಳಗಡೆ ಅಂಬಾರಿಯನ್ನು ಕಟ್ಟಿ ನಾವು ಒಂದು ಇನಿಷಿಯಲ್ ಫಸ್ಟ್ ಡೇ ಆಗಿರೋದ್ರಿಂದ ಒಂದು 300 kg ಭಾರ ಆದ ಮೇಲೆ ಹಾಕಿ ಒಂದು ರೌಂಡ್ ನಾವು ವಾಕ್ ಮಾಡೋಣ ಅಂತ ನಾಳೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್ ಅಶ್ವತ್ಥಾಮನೇ ಸ್ವಲ್ಪ ಗಲಾಟೆ ಮಾಡ್ತಾರೆ. ಆ್ಯಕ್ಚುಲಿ ಅಶ್ವತ್ಥಾಮ ಪರ್ಫಾರ್ಮೆನ್ಸ್ ಇವತ್ತು ನೋಡಬೇಕಂದ್ರೆ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಯಾಕಂದರೆ ದಿಸ್ ಈಸ್ ದ ಫಸ್ಟ್ ಟೈಮ್ ಅಶ್ವತ್ಥಾಮ ನಿಜವಾಗಿ ಎದುರಿಲ್ಲ. ಪಕ್ಕದಲ್ಲಿ ಗೋಪಾಲ್ ಸ್ವಾಮಿ ಸ್ವಲ್ಪ ಗಾಬರಿ ಆಗ್ತಾ ಇದ್ದ, ಆ ಕಡೆ ಲಕ್ಷ್ಮೀ ಹೆಣ್ಣಾನೆ ಗಾಬರಿ ಆಗ್ತಾ ಇತ್ತು. ಅದು ನೋಡಿಕೊಂಡು ಸ್ವಲ್ಪ ತಿರುಗಿದಾನೆ ಬಿಟ್ಟರೆ ಅದು ಕಿತ್ಕೊಂಡು ಓಡುವುದಂತ ಇಲ್ಲ ಸೌಂಡ್ ಮಾಡುವುದಂತ ಒಂದು ಪ್ರಯತ್ನ ಅದು ಮಾಡಿ. ನಾಡಹಬ್ಬ ದಸರಾ 2021 ಪೂರ್ವ ಸಿದ್ಧತೆಗಳ ಭಾಗವಾಗಿ ಈ ದಿನ ಕುಶಾಲ ತೋಪುಗಳನ್ನು ಸಿಡಿಸಿ ಆ ಸದ್ದಿಗೆ ಗಜಪಡೆ ಮತ್ತು ಅಶ್ವಪಡೆ ಯಾವ ರೀತಿ ಹೊಂದ್ಕೊಳ್ಳೋದಕ್ಕೆ ಅಭ್ಯಾಸ ಆಗ್ತಾ ಇದೆಯಾ ಅಂತಕ್ಕಂಥ ಪರಿಶೀಲನೆಗಾಗಿ ಈ ದಿನ ಒಂದು ಫುಲ್ ಫ್ಲೆಡ್ಜ್ ರಿಹರ್ಸಲ್ ಮಾಡಿದ್ವಿ. 7 ಕುಶಾಲ ತೋಪುಗಳನ್ನು 3 ಬಾರಿ ಸಿಡಿಸಿ ಸುಮಾರು 38 kgಯಷ್ಟು ಸಿಡಿಮದ್ದನ್ನು ಉಪಯೋಗಿಸಿ ಈ ದಿನ ರಿಹರ್ಸಲ್ ನಡೆಸಿದ್ದೇವೆ. ಗಜಪಡೆಯಲ್ಲಿ ಕೆಲವು ಆನೆಗಳು ಮೊದಲನೇ ಬಾರಿಗೆ ಬಂದಿರೋವಿದ್ವು. ಅವಕ್ಕೂ ಕೂಡ ಈ ತಾಲೀಮಿನಿಂದ ಒಂದು ಅಭ್ಯಾಸ ಆಗ್ತದೆ. ಅಶ್ವಪಡೆಗೂ ಕೂಡ ಅಭ್ಯಾಸ ಆಗ್ತದೆ. ಈ ರೀತಿಯ ತಾಲೀಮು ಗಜಪಡೆ ಮತ್ತು ಅಶ್ವಪಡೆಯನ್ನು ಈ ಸ್ಥಳದಲ್ಲಿ ಕರೆಸಿ ಮಾಡಲಾಗ್ತದೆ. ನಂತರ 3 ಬಾರಿ ಅವುಗಳನ್ನು ಅರಮನೆಯ ಆವರಣದಲ್ಲಿ ನಿಲ್ಲಿಸಿ ಒಳಗಡೆ ಈ ತಾಲೀಮನ್ನು ನಡೆಸ್ತೀವಿ. ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ನಾವು ಸಿಬ್ಬಂದಿಗಳನ್ನು ನಿಗಾ ವಹಿಸಲಿಕ್ಕೆ ರಾತ್ರಿಯ ಹೊತ್ತು ಬೀಟ್ಗಳನ್ನು ಎಕ್ಸ್ಟ್ರಾ ಏರ್ಪಾಡು ಮಾಡಿ ಹಾಗೂ ನಮ್ಮಲ್ಲಿ ಲಭ್ಯವಿರುವ ಎಲ್ಲ ವಾಹನಗಳನ್ನು ಕೂಡ ನಾವು ಪೆಟ್ರೋಲಿಂಗ್ ಕರ್ತವ್ಯಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ. ಇದಲ್ಲದೆ ಹಲವಾರು ಸ್ಥಳಗಳಲ್ಲಿ ನಾವು ನಮ್ಮ ಕಮಾಂಡ್ ಸೆಂಟರ್ ವೆಹಿಕಲ್ಸ್ ವಿತ್ CCTV ಇದ್ದು ಕ್ಯಾರಿ ಮಾಡ್ತದೆ, ಅದನ್ನು ಕೂಡ ಉಪಯೋಗಿಸ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಸಾರ್ವಜನಿಕರ ಮಧ್ಯೆ ಅವರು ನಿರಂತರವಾಗಿ ಕರ್ತವ್ಯ ನಿರ್ವಹಿಸುವ ರೀತಿಯಲ್ಲಿ ನಾವು ನಿಯೋಜನೆ ಮಾಡ್ತಾ ಇದ್ದೇವೆ. ಇದಲ್ಲದೆ ಪ್ರಮುಖವಾಗಿ ನಗರದಲ್ಲಿ ಇರ್ತಕ್ಕಂಥ ವಾಸ್ತವ್ಯ ಮಾಡುವ ಜಾಗಗಳಾಗ್ತಕ್ಕಂಥ ಲಾಡ್ಜ್ಗಳಾಗಲಿ, ರೆಸಾರ್ಟ್ಗಳಾಗಲಿ, ಹೋಟೆಲ್ಗಳಾಗಲಿ, ಇವುಗಳಲ್ಲಿ ಬಂದು ವಾಸ್ತವ್ಯ ಮಾಡುವವರ ಪೂರ್ಣ ನಿಗಾ ವಹಿಸಲಿಕ್ಕೆ ನಾವು ಈಗಾಗಲೇ ಸೂಚನೆ ನೀಡಿದ್ದೇವೆ. ಮಾಲೀಕರಿಗೂ ಕೂಡ ಯಾವುದೇ ರೀತಿಯ ಪೂರ್ವಾಪರ ಪರಿಶೀಲನೆ ಮಾಡದೆ ಅವರಿಗೆ ವಾಸ್ತವ್ಯ ನೀಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಇದಲ್ಲದೆ ನಗರದಲ್ಲಿ ವಾಸ್ತವ್ಯ ಇರತಕ್ಕಂಥ ಎಲ್ಲ ವಿದೇಶಿಯರು ಏನಿದ್ದಾರೆ ಅವರನ್ನು ಕೂಡ ನಾವು ಅವರ ವಿಳಾಸಗಳನ್ನು ಸಂಬಂಧಪಟ್ಟ ಠಾಣೆಗೆ ಕಳುಹಿಸಿ ನಾವು ಅವುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಹೆಚ್ಚಿನ ನಾವು ನಿಗಾವನ್ನು ವಹಿಸ್ತಾ ಇದ್ದೇವೆ. ಯಾಕೆಂದರೆ ಕಳೆದ ಬಾರಿ ಕೂಡ ಇದೇ ರೀತಿ ನಾವು ಕೋವಿಡ್ ಮಧ್ಯದಲ್ಲೇ ದಸರಾ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಈ ವರ್ಷ ಕೂಡ ನಾವು ಕೋವಿಡ್ ನಂತರದಲ್ಲಿ ಈಗ ಹಲವಾರು ಬಾರಿ ನಾವು ಕೆಲವು ತಿಂಗಳು ಪೂರ್ತಿ ಈ ಮಾದಕ ವಸ್ತುಗಳ ಬಗ್ಗೆ ಕಾರ್ಯಾಚರಣೆ ಕೂಡ ನಡೆಸಿದ್ದೇವೆ. ಹಲವಾರು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇದು ನಿರಂತರವಾಗಿ ನಡೀತಾನೆ ಇರಬೇಕಾಗ್ತದೆ. ಯಾವುದೋ ಒಂದು ಬಾರಿ ಮಾಡಿದ್ದೇವೆ ಅಂದರೆ ನಂತರ ನಿಂತೋಗುತ್ತೆ ಅಂತ ನಾವು ಭಾವಿಸಿಲ್ಲ. ಹಾಗಾಗಿ ನಾವು ಇದಕ್ಕಾಗಿ ಪ್ರತ್ಯೇಕ ತಂಡಗಳನ್ನು ಮಾಡಿದ್ದೇವೆ. ನಮ್ಮ ನಾರ್ಕೋಟಿಕ್ ಡ್ರಗ್ಸ್ ಮೇಲೆ ಆಕ್ಷನ್ ಮಾಡ್ತಕ್ಕಂಥ ಸೆಪರೇಟ್ ಒಂದು ತಂಡ ಇದೆ. ನಮ್ಮ ಡಾಗ್ ಸ್ಕ್ವಾಡನ್ನು ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಾವು ಆಯ್ದ ಸ್ಥಳಗಳಲ್ಲಿ ಅಥವಾ ಬರ್ತಕ್ಕಂಥ ಪ್ರವಾಸಿಗರಲ್ಲಿ ನಾವು ಇದರ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ನಾವು ಸಾಕಷ್ಟು ಮುಂಜಾಗ್ರತೆಗಳನ್ನು ತಗೊಂಡಿದ್ದೇವೆ. ಅವರ ಮೇಲೆ ನಿರಂತರವಾಗಿ ನಾವು ಕ್ರಮ ತಗೊಳ್ತಾನೆ ಇದ್ದೇವೆ. ಇದರಿಂದ ಜಾಸ್ತಿ ಪ್ರವಾಸಿಗರ ಮೇಲೆ ಏನಾದರೂ ನಿಗಾ ಇಡಲಾಗುತ್ತಾ ಅಂತೇಳಿ ಈ ಮಾದಕ ವಸ್ತುಗಳ ವಿಚಾರದಲ್ಲಿ ನಾರ್ತ್ ಇಂಡಿಯಾದಿಂದ ಬರೋ ವ್ಯಕ್ತಿಗೆ ಖಂಡಿತ ಈಗ ಖಂಡಿತವಾಗೂ ನಾವು ಈ ಮಾದಕ ವಸ್ತುಗಳ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯತೆ ನಾವು ವಹಿಸಲಿಕ್ಕೆ ಬರೋದಿಲ್ಲ. ಈಗ ಹಲವಾರು ಬಾರಿ ನಮಗೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಸಪ್ಲೈ ಆಗ್ತಕ್ಕಂಥದ್ದು, ಕಳೆದ ಬಾರಿ ಕೂಡ ನಾವು ಒಂದು ಗ್ಯಾಂಗ್ ಕೂಡ ಅರೆಸ್ಟ್ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಬರ್ತಾ ಇರತಕ್ಕಂಥವ್ರು ಅವರ ವಾಸ್ತವ್ಯ, ಅವರ ಪೂರ್ವಾಪರ ಚಲನೆಗಳು, ಅವರಿಗೆ ಇಲ್ಲಿ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು, ಈ ಬಗ್ಗೆ ಸಾಕಷ್ಟು ನಾವು ಮುಂಜಾಗ್ರತೆ ತಗೊಂಡು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ವಿಶೇಷ ತಂಡ ಕೂಡ ಇದರಲ್ಲಿ ನಿರತವಾಗಿದೆ. ಇಲ್ಲ ಈಗ ನೈಟ್ ಬೀಟ್ ಅಂತಕ್ಕಂಥದ್ದು ಪ್ರತಿ ಬಾರಿ ಯಾವ ರೀತಿ ಇತ್ತು, ರಾತ್ರಿ 11ರಿಂದ ಬೆಳಗ್ಗೆ 6ವರೆಗೂ ಇರ್ತದೆ. ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಆದರೆ ನಮಗೆ ಇರ್ತಕ್ಕಂಥದ್ದು
ಸಂಜೆ ನಂತರ ಸುಮಾರು ರಾತ್ರಿ ಎಲ್ಲ ಸಿಟಿ ಶಬ್ದವಾಗುವವರೆಗೂ ಆ ಮಧ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಅವೈಲೇಬಲ್ ಇರಬೇಕು, ಸಾರ್ವಜನಿಕರಲ್ಲಿ ಕಾಣಿಸಬೇಕು ಅಂತಕ್ಕಂಥ ಒಂದು ಇದರಲ್ಲಿ ನಾವು ವಿನೂತನವಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಖಾಕಿ ಪಡೆ ಹೈ ಅಲರ್ಟ್ ಆಗಿದೆ. ರಾತ್ರಿ ವೇಳೆ ಗಸ್ತನ್ನು ಹೆಚ್ಚಿಸಿ ಅಪರಾಧ ಪ್ರಕರಣಗಳ ಕಡಿವಾಣಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದ್ದು, ಮೈಸೂರು ನಗರದಾದ್ಯಂತ ಕಟ್ಟುನಿಟ್ಟಿನ ನೈಟ್ ಬೀಟ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ನೈಟ್ ಬೀಟ್ ಸಂಬಂಧ ವಿವಿಧ ಠಾಣಾ ಸಿಬ್ಬಂದಿಗೆ ಡಿಸಿಪಿ ಮಾರ್ಗದರ್ಶನವನ್ನ ನೀಡಿದ್ದು, ಸಾರ್ವಜನಿಕರಿಗೆ ಪೊಲೀಸರು ಅಭಯ ನೀಡಿದ್ದಾರೆ. ಡಿಸಿಪಿ ಗೀತಾ ಪ್ರಸನ್ನ ಅವರು ಸಾರ್ವಜನಿಕವಾಗಿ ರಸ್ತೆಯಲ್ಲೇ ಸಿಬ್ಬಂದಿಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ರಾತ್ರಿ 8 ಗಂಟೆ ನಂತರ ಕಟ್ಟುನಿಟ್ಟಿನ ನೈಟ್ ಬೀಟ್ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಸುಸೂತ್ರವಾಗಿ ದಸರಾ ನಡೆಸಲು ಮೈಸೂರು ಪೊಲೀಸರಿಂದ ಸಿದ್ಧತೆ ನಡೆಯುತ್ತಿದೆ. ವಿಜೃಂಭಣೆಯಾಗಿ ಮೈಸೂರು ದಸರಾ ಮಹೋತ್ಸವ ಆಚರಿಸುವಂತೆ ಒತ್ತಾಯಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ನಡೆಸಿದರು. ಮೈಸೂರಿನ ಹಾರ್ಡಿಂಗ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್ ಅವರು ಸರಳ ದಸರಾ ಬೇಡ, ಅದ್ದೂರಿ ದಸರಾ ಬೇಕು ಅಂತ ಆಗ್ರಹಿಸಿದ್ರು. ಈ ಬಾರಿಯ ದಸರಾ ಜನಸಾಮಾನ್ಯರ ದಸರಾವಾಗಿ ಆಚರಣೆಯಾಗ್ತಿಲ್ಲ. ದಸರಾವನ್ನ ಬಿಜೆಪಿ ಸರ್ಕಾರ ತನ್ನ ಇಷ್ಟದಂತೆ ಮಾಡ್ತಿದೆ. ಉಸ್ತುವಾರಿ ಸಚಿವರಿಗೆ ಮಾತ್ರ ದಸರಾ ಆಗ್ತಿದೆ, ಇನ್ನು ಜನಸಾಮಾನ್ಯರ ದಸರಾ ಆಗ್ತಿಲ್ಲ. ಜಂಬೂ ಸವಾರಿ ಮೆರವಣಿಗೆ ಅರಮನೆ ಆವರಣಕ್ಕೆ ಸೀಮಿತವಾಗಿರಬಾರದು. ಬನ್ನಿ ಮಂಟಪದವರೆಗೂ ಜಂಬೂ ಸವಾರಿ ಮೆರವಣಿಗೆ ಮಾಡುವ ಮೂಲಕ ಜನರನ್ನ ನೋಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಒಂದು ಐತಿಹಾಸಿಕವಾದಂಥ ಹಿನ್ನೆಲೆ ಇದೆ. ಇದನ್ನ ತೀರ ಕೆಳಮಟ್ಟಕ್ಕೆ ತರಬಾರದು. ಇದಕ್ಕೂ ಬಹಳ ಅಗೌರವ. ಮೈಸೂರು ದಸರಾ ಆಚರಣೆಗೆ ಒಂದು ವಿಶೇಷವಾದಂಥ ಸಮಿತಿ ರಚನೆ ಆಗಬೇಕು. ಯಾವಾಗಲೂ ಆ ಸಮಿತಿ ಸರ್ವ ಪಕ್ಷಗಳು, ಸಾಹಿತಿಗಳು, ಕಲಾವಿದರು ಎಲ್ಲರನ್ನು ಒಳಗೊಂಡಂಥ ಉನ್ನತ ಮಟ್ಟದ ಸಮಿತಿ ಆಗಬೇಕು. ಈ ಉನ್ನತ ಮಟ್ಟದ ಸಮಿತಿಯಲ್ಲಿ ತೀರ್ಮಾನ ಆಗಬೇಕು. ಈಗ ಇಲ್ಲಿ ಯಾವ ಸರ್ಕಾರ ಬರುತ್ತದೆ ಆ ಸರ್ಕಾರ ಆಚರಣೆ ಮಾಡಕ್ಕೆ ಹೊರಡ್ತಾರೆ. ಈಗಂತೂ ಈ ದಸರಾ ಸಂಪೂರ್ಣ ಬಿಜೆಪಿ ದಸರಾ ಆಗಿದೆ. ಸಂಪೂರ್ಣ ಬಿಜೆಪಿ ದಸರಾ ಉದ್ಘಾಟನೆಯಿಂದ ಹಿಡಿದು ಪ್ರತಿಯೊಂದು ಬಿಜೆಪಿ ದಸರಾ ಆಗಿದೆ. ಇದಾಗಬಾರ್ದು. ವಿಶ್ವಮಟ್ಟದ ದಸರಾ ವಿಶ್ವಮಟ್ಟದಲ್ಲೇ ಆಗಬೇಕು. ಉನ್ನತ ಮಟ್ಟದಲ್ಲಿ ದಸರಾ ಆಗಬೇಕು. ಮೆರವಣಿಗೆ ಯಾಕೆ ನಿಲ್ಲಿಸ್ತೀರಿ? ಕಾರಣ ಏನು? ಅರಮನೆಯ ಮುಂಭಾಗ ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳಿಗೆ ದಸರಾ ಆಚರಣೆ ಮಾಡಿಸಿ ನೀವು ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಮೋಸ ಮಾಡ್ತಾ ಇದ್ದೀರಿ.
ಇನ್ನು ದಸರಾ ಉದ್ಘಾಟನೆಗೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ದಸರಾ ಸಂಪ್ರದಾಯವನ್ನ ಗಾಳಿಗೆ ತೂರಿದೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ವೈಯಕ್ತಿಕವಾಗಿ ಎಸ್ಎಂ ಕೃಷ್ಣರವರ ಬಗ್ಗೆ ಗೌರವ ಇದೆ, ಆದರೆ ದಸರಾ ಉದ್ಘಾಟನೆಗೆ ಅವರನ್ನ ಆಯ್ಕೆ ಮಾಡಿರುವುದು ಸರಿಯಲ್ಲ. ಹಿಂದಿನಿಂದಲೂ ದಸರಾಗೆ ತನ್ನದೇ ಆದ ಸಂಪ್ರದಾಯವಿದೆ. ಅದನ್ನ ಬಿಜೆಪಿ ಸರ್ಕಾರ ಬೆಳೆಸಿಕೊಂಡು ಹೋಗಬೇಕು. ಅದನ್ನ ಬಿಟ್ಟು ತನ್ನಿಷ್ಟದಂತೆ ದಸರಾ ಆಚರಣೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಎಸ್.ಎಂ. ಕೃಷ್ಣರವರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೌರವ ಇದೆ. ಆದರೆ ಅವರ ಉದ್ಘಾಟನೆ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರ್ಬಿಟ್ರು. ಜೊತೆಗೆ ಅವರು ಬಿಜೆಪಿಯಲ್ಲಿದ್ದಾರೆ. ಇದೆಲ್ಲವನ್ನು ನೋಡಿ ಎಲ್ಲಾದರೂ ಇರಲಿ, ಆದರೆ ಸಂಪ್ರದಾಯವನ್ನು ಗಾಳಿಗೆ ತೂರಿದ್ರು. ಇದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಮದಾಸ್ಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಅವರ ನೇತೃತ್ವದಲ್ಲಿ ಮುಂದಿನ ದಸರಾ ನಡೆಯುತ್ತೆ. ಅಂದ್ರೆ ಅವರು ಪಕ್ಷದ ಹಿರಿಯರಾಗಿದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ವರ್ಷ ದಸರಾ ನಡೆಯಲಿದೆ. ಇದರಲ್ಲಿ ಬೇರೆ ಯಾವುದೇ ಅರ್ಥ ಇಲ್ಲ ಎಂದರು. ಹಿರಿಯ ನಾಯಕರು ಅವರು ಈ ಭಾಗದಲ್ಲಿ ಹಿಂದೆ ಮಂತ್ರಿ ಆಗಿದ್ದಂಥವರು, ಸ್ಥಳೀಯ ಶಾಸಕರು. ಹಾಗಾಗಿ ಅವರ ನೇತೃತ್ವ ಅಂತ ಆ ಅರ್ಥದಲ್ಲಿ ಹೇಳಿದ್ದೇನೆ. ಪಕ್ಷ ಇದೆ, ಅದನ್ನ ತೀರ್ಮಾನ ತಗೊಳುತ್ತೆ. ಅವ್ರಿಗೆಲ್ಲ ಅರ್ಹತೆಯೂ ಇದೆ. ಇನ್ನು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ 500 ಮಂದಿಗೆ ಅವಕಾಶ ಕೇಳಿದ್ದೇವೆ. ತಾಂತ್ರಿಕ ಸಲಹಾ ಸಮಿತಿಗೆ ಈ ಬಗ್ಗೆ ವರದಿಯನ್ನ ನೀಡಿದ್ದೇವೆ. ದಸರಾ ಜಂಬೂ ಸವಾರಿಗೆ ಅರಮನೆ ಆವರಣದ ಒಳಗೆ ಎಲ್ಲರೂ ಅಂತರ ಕಾಯ್ದುಕೊಳ್ಬೇಕಿದೆ. ಹಾಗೆ ಅಂತರವನ್ನ ಕಾಯ್ದುಕೊಂಡು ಜಂಬೂ ಸವಾರಿ ವೀಕ್ಷಣೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದೇವೆ. ವರದಿ ಬಂದ ಬಳಿಕ ಅವರು ಅನುಮತಿ ಕೊಟ್ಟರೆ ಹಾಗೆ ನಡೆಸುತ್ತೇವೆ ಎಂದರು. ಆಗಲೇ 500 ಜನ, ಎಲ್ಲ ಕಾರ್ಯಕ್ರಮಗಳಿಗೂ 500 ಜನ ಅಂತ. ಆದರೆ ಜಂಬೂ ಸವಾರಿಗೆ ಮಾತ್ರ ಅಲ್ಲಿರ್ತಕ್ಕಂಥ ಏನು ಪ್ರದೇಶ ಇದೆ, ಅಲ್ಲಿ ಒಂದು ಚೇರ್ಗೂ ಮತ್ತೆ ಇನ್ನೊಂದು ಚೇರಿಗೆ ಮಧ್ಯೆ 3.5 ಮೀಟರ್ ಇಷ್ಟು ಡಿಸ್ಟೆನ್ಸ್ ಇರಬೇಕು ಅಂತೇಳಿ ಈಗಾಗಲೇ ನಾವು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ತಾಂತ್ರಿಕ ಸಲಹಾ ಸಮಿತಿಯವರು ಕೊಟ್ಟಿರ್ತಾರೆ. ಇಷ್ಟು ಜನ ಇರ್ತಾರೆ ಅಂತ ಸರ್ ಜಂಬೂ ಸವಾರಿ? ಅಲ್ಲ, ಅದು ಆ ಜಾಗದ ಮೇಲೆ ಹೋಗುತ್ತೆ ಅಲ್ವಾ? 15,000ರಿಂದ 20,000ವರೆಗೂ ಕೂಡ ಇಲ್ಲ, ನನಗೆ ಗೊತ್ತಿಲ್ಲ ಅದು. ಬಿಕಾಸ್ 3.5 ಮೀಟರ್ ಡಿಸ್ಟೆನ್ಸ್ ಇರಬೇಕಾಗಿರೋದ್ರಿಂದ ಆ ರೀತಿಯಲ್ಲಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಆ ರೀತಿಯಲ್ಲಿ ಚೇರ್ ಅರೇಂಜ್ಮೆಂಟ್ಸ್ ಆಗುತ್ತೆ. ನಿಮಗೆ ನಾರ್ಮಲ್ ಆಗಿ 20,000 ಇರ್ಬೋದು, ಬಟ್ ಯಾವಾಗ 3.5 ಅಡಿಯಷ್ಟು ನೀವು ದೂರ ಹಾಕ್ಬೇಕು ಚೇರು ಅಂತಂದ್ರೆ. ಮೈಸೂರಿನ ಕೆಆರ್ ಕ್ಷೇತ್ರದ ಮೋದಿ ಯುಗ್ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಬೃಹತ್ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದರು. ಆರೋಗ್ಯ ಸಚಿವ ಸುಧಾಕರ್ ಅವರು ಸಮಗ್ರ ಆರೋಗ್ಯ ಯೋಜನಾ ಅನುಷ್ಠಾನವನ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ವಿದ್ಯಾರಣ್ಯಪುರಂನ ನಗರ ಪಾಲಿಕೆ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವಧೂತ ದತ್ತಪೀಠದ ದತ್ತ ವಿಜಯಾನಂದ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು, ಪ್ರತಿಪಕ್ಷ ಕಾಂಗ್ರೆಸ್ ಕೊರೋನಾ ವಿಚಾರದಲ್ಲೂ ರಾಜಕಾರಣ ಮಾಡುತ್ತಿದೆ. ಕೊರೋನಾದ ಮೊದಲ ಅಲೆಯಲ್ಲಿ ಭಾರತ ಬೇರೆ ರಾಷ್ಟ್ರಗಳಿಗೆ ಕೊರೋನಾ ಲಸಿಕೆಯನ್ನ ರವಾನಿಸಿದ ಪರಿಣಾಮ 2ನೇ ಅಲೆಯಲ್ಲಿ ಭಾರತಕ್ಕೆ ವಿದೇಶಗಳಿಂದ ನೆರವಿನ ಮಹಾಪೂರವೇ ಹರಿದು ಬಂದಿದೆ. ಇದಕ್ಕೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ, ದೂರದರ್ಶಿತ್ವ ಕಾರಣವಾಗಿದೆ. ಕೊರೋನಾದಿಂದ ರಕ್ಷಣೆ ಪಡೆಯಬೇಕಾದ್ರೆ 2 ಡೋಸ್ ಲಸಿಕೆ ಪಡೆಯುವುದು ಅನಿವಾರ್ಯವಾಗಿದೆ. ಆಗ ಮಾತ್ರ ಕೊರೋನಾ ಮುಕ್ತ ಮಾಡಲು ಸಾಧ್ಯವಾಗಲಿದೆ.
ಕೊರೋನಾ ಲಸಿಕೆ ನೀಡುವಲ್ಲಿ ಕೆಆರ್ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ. ಕೆಆರ್ ಕ್ಷೇತ್ರ ರಾಜ್ಯದಲ್ಲಿ 100% ವ್ಯಾಕ್ಸಿನೇಷನ್ ಕ್ಷೇತ್ರವಾಗಿದೆ. ಕೊರೋನಾ ಲಸಿಕೆ ವಿತರಣೆಯಲ್ಲಿ ದೇಶದ ದೊಡ್ಡ ರಾಜ್ಯಗಳನ್ನ ಕರ್ನಾಟಕ ಹಿಂದಿಕ್ಕಿದೆ. ಕೊರೋನಾದ 3ನೇ ಅಲೆ ಬರುವುದು ಬೇಡ, ಒಂದು ವೇಳೆ ಬಂದರೂ ಅದನ್ನ ಎದುರಿಸಲು ಸರ್ಕಾರ ಸಮರ್ಥವಾಗಿದೆ ಎಂದರು. ಅದು ಕೂಡ 20 ದಿನಗಳವರೆಗೂ ಕೂಡ ಅನೇಕ ಕಾರ್ಯಕ್ರಮಗಳ ಮೂಲಕ ಸೇವೆ ಮತ್ತು ಸಮರ್ಪಣೆ ಇದೆ ಅಂತ ನಾನು ಅಭಿಪ್ರಾಯವನ್ನು. ಇವತ್ತು ಇಡೀ ಆರೋಗ್ಯ ತಪಾಸಣೆ ಒಂದ್ ಕಡೆ ಮಾಡಿಸ್ತಾ ಇದ್ದಾರೆ, ರಕ್ತದಾನದ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಕೋವಿಡ್ ಬಂದಂತ ಹಿನ್ನೆಲೆಯಲ್ಲಿ ರಕ್ತದಾನ ಮಾಡುವಂತ ದಾನಿಗಳು ಕೂಡ ಕಡಿಮೆ ಆಗಿದೆ. ಬೇರೆಯವರಿಗೆ ದಾನ ಮಾಡುವುದರ ಮುಖಾಂತರ ಜೀವವನ್ನು ಉಳಿಸುವಂತಹ ಮಹಾಪುಣ್ಯದ ಒಂದು ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಡಾಕ್ಟರ್ ಶಾಂತಲಾರ್ ಅವರ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಒಂದು ಪ್ರಯೋಗಾತ್ಮಕವಾಗಿ ಇವತ್ತು ಇದನ್ನು ಆರಂಭ ಮಾಡಿದೆ. ಇದನ್ನು ಒಬ್ಬ ಆರೋಗ್ಯ ಸಚಿವನಾಗಿ ನಾನು ಇದನ್ನ ತುಂಬ ಹೃದಯದಿಂದ ಇದನ್ನ ಸ್ವಾಗತ ಮಾಡ್ತೇನೆ. ಮತ್ತು ಇದಕ್ಕೆ ಬೇಕಾದಂತ ರೀತಿಯಲ್ಲಿ ಸಂಶೋಧನೆಗೆ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಈ ಸಂಗೀತದ ಮೂಲಕ ಯಾವ ರೀತಿ ಪರಿಣಾಮ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಧ್ಯಯನ ಮಾಡುವಂತಹ ಕೆಲಸ ಮಾಡೋಣ. ಅಥವಾ ಸರಿಯಾದಂತಹ ರೀತಿಯಲ್ಲಿ ನಿಯಂತ್ರಣ ಮಾಡ್ತಾ ಇಲ್ಲ ಅಂತೇಳಿ ಪ್ರಾರಂಭದಿಂದ ಕೂಡ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಟೀಕೆ ಟಿಪ್ಪಣಿಯನ್ನು ಮಾಡ್ತಾರೆ. ಕಾಲ್ಬೇಕು ಲಸಿಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಹಳ ದೊಡ್ಡ ನಾಯಕ, ನಾನು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ, ಆದ್ರೆ ಈ ಲಸಿಕೆಯನ್ನ ಬಿಜೆಪಿ ಲಸಿಕೆ, ನರೇಂದ್ರ ಮೋದಿ ಅವರ ಲಸಿಕೆ ಅಂತ ಕೂಡ ಉಲ್ಲೇಖ ಮಾಡಿ ಮತ್ತು ಈ ಲಸಿಕೆ ಪ್ರಾರಂಭದಲ್ಲಿ ಯಾವಾಗ ಈ ರೀತಿಯಲ್ಲಿ ಹೇಳಿದ್ರು ಮತ್ತು ಆ ಲಸಿಕೆ ಮೇಲೆ ಬಹಳಷ್ಟು ತಪ್ಪು ಸಂದೇಶಗಳನ್ನ, ತಪ್ಪು ಮಾಹಿತಿಯನ್ನ ಜನರಿಗೆ ಕೊಟ್ಟ ಮೇಲೆ ಪ್ರಾರಂಭದಲ್ಲಿ ತಿಳಿದಿರ್ತಕ್ಕಂಥ ವ್ಯಕ್ತಿಗಳು ಕೂಡ, ಶಿಕ್ಷಣ ಇರ್ತಕ್ಕಂಥವ್ರು, ಅವರು ಕೂಡ ಪ್ರಾರಂಭದಲ್ಲಿ ನಾವಿನ್ನೋ ಒಂದ್ 2 ತಿಂಗಳು ನೋಡೋಣ ಅನ್ನುವಂತ ಆಲೋಚನೆ ಇದೆ. ನಮ್ಮ ದೇಶೀಯ ಲಸಿಕೆನೆ ವಿಶ್ವದಲ್ಲೆಲ್ಲ ಕೂಡ ಬೆರಳಿಕೆಯಷ್ಟು ಕಂಪನಿಗಳು ಮಾತ್ರ ಸಂಶೋಧನೆ ಮಾಡಿ ಈ ಲಸಿಕೆಯನ್ನ ಕಂಡುಹಿಡಿದಿದೆ. ಇವತ್ತು ಲಂಡನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಸಹಯೋಗದೊಂದಿಗೆ ಮಾಡಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಇರ್ಬೋದು, ಆಸ್ಟ್ರಾಜೆನಿಕಾ ಅಂತೀವಿ ಮತ್ತು ನಮ್ಮಲ್ಲಿ ಕೋವಿಶೀಲ್ಡ್ ಅಂತೀವಿ. ಅದೇ ರೀತಿ ಫೈಸರ್ನವರು US ನಲ್ಲಿ, ಮಾಡೆರ್ನಾ, ಈ ರೀತಿಯಲ್ಲಿ ಕೆಲವೇ ದೇಶಗಳು ಸಂಶೋಧನೆಯನ್ನ ಮಾಡಿ 2020 ಡಿಸೆಂಬರ್ ವೇಳೆಗೆ ಆ ಲಸಿಕೆಯನ್ನ ಹೊರತಂದು ಇಡೀ ಇತಿಹಾಸದಲ್ಲೇ ನನಗೆ ತಿಳಿದಿರೋ ಒಂದು ಲಸಿಕೆ ವಿಶ್ವದ ಇತರ ದೇಶಗಳ ಜೊತೆಗೆ ಸಮಾನವಾದಂತಹ ಸಂದರ್ಭದಲ್ಲಿ ದೇಶೀಯ ಲಸಿಕೆಯನ್ನ ಕಂಡಿದ್ದು ಜನವರಿ ಅಷ್ಟೊತ್ತಿಗೆ ಈ ದೇಶದಲ್ಲಿ ಕೋವ್ಯಾಕ್ಸಿನ್ ಅನ್ನ, ನಮ್ಮ ದೇಶೀಯ ವ್ಯಾಕ್ಸಿನ್ ಕೂಡ ಬಂದಿರುವಂತದ್ದು. ಇದು ಐತಿಹಾಸಿಕವಾಗಿರ್ತಕ್ಕಂಥದ್ದು. ಆತ್ಮನಿರ್ಭರ ಭಾರತದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಕನಸೇನಿತ್ತು ಆ ನನಸಾಗುವಂತಹ ದಿನಗಳು ಬಂತು. ಆದ್ರೆ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟು ಪ್ರಾರಂಭದಲ್ಲಿ ತಡ ಆಗುವಂತ ರೀತಿಯಲ್ಲಿ ವಿರೋಧ ಪಕ್ಷಗಳು ನಡ್ಕೊಂಡು 2024ವರೆಗೂ ಕೂಡ ನೀವು ಸಂಪೂರ್ಣ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ, ಅಂದ್ರೆ ಇನ್ನ 3 ವರ್ಷ. ಆದ್ರೆ ಜನವರಿ 16ಕ್ಕೆ ಪ್ರಾರಂಭ ಮಾಡಿದಂತ ಲಸಿಕಾ ಕಾರ್ಯಕ್ರಮ ಮೊದಲು 2 ತಿಂಗಳು ತಡ ಆಗಿರ್ಬೋದು ಮತ್ತು ಬೇರೆ ದೇಶಗಳಿಗೆ ಕೂಡ ರಫ್ತು ಮಾಡಿಬಿಟ್ರು. ಇದನ್ನು ಕೂಡ ಟೀಕೆ ಮಾಡಿ ಮಾನ್ಯ ಗುರುಗಳು ಇಲ್ಲಿ ಇದ್ದಾರೆ.
ಏಜೆನ್ಸಿಗಳ ಮುಖ್ಯಸ್ಥರು ಪ್ರಧಾನಮಂತ್ರಿಗಳನ್ನ ತುಂಬು ಕಂಡದಿಂದ ಅವರೆಲ್ಲ ಕೂಡ ಪ್ರಶಂಸೆ ಮಾಡಿ ಕಾರ್ಯಕ್ರಮಗಳ ಒಂದು ನೋಟವನ್ನ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. ಮಾನ್ಯ ಯಡಿಯೂರಪ್ಪನವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವ ಮುಖಾಂತರದಲ್ಲಿ 20 ದಿವಸಗಳ ಕಾಲದ ಯುವ ಉತ್ಸವವನ್ನು ಪ್ರಾರಂಭ ಮಾಡುವುದು. ಇಂಥ ಸಂದರ್ಭದಲ್ಲಿ ಆರೋಗ್ಯಕ್ಕಿಂತ ಬೇರೆ ವಿಚಾರ ಇಲ್ಲ. ಸಮಗ್ರವಾದಂತಹ ಆರೋಗ್ಯದ ರಕ್ಷಣೆಯ ಕೆಲಸವನ್ನ ಮಾಡಬೇಕಂತ ಹೇಳಿ ವಿಶೇಷವಾಗಿ ಕೋವಿಡಿನ ಸಂದರ್ಭದಲ್ಲಿ ನಿರಂತರವಾಗಿ ರಾಜ್ಯದ ಆರೋಗ್ಯದ ರಕ್ಷಣೆಗಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಸ್ನೇಹಿತರು ಆದಂತಹ ಡಾಕ್ಟರ್ ಸುಧಾಕರ್ ಅವರೇ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಂತರವಾಗಿ ಮ್ಯೂಸಿಕ್ ಥೆರಪಿಯ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ಶಾಂತಲಾಲ್ ಅವರು ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಹಿರಿಯ ಅಧಿಕಾರಿ. ಕೊರೋನಾ ಲಸಿಕೆ ಪಡೆಯಲು ಹಿಂಜರಿಯುತ್ತಿರುವ ಗ್ರಾಮಗಳಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಬೀದಿಗಿಳಿದು ಲಸಿಕೆಯನ್ನು ನೀಡುತ್ತಿದ್ದಾರೆ. ಬೀದಿಗಳಲ್ಲಿ ಸುತ್ತಾಡಿ ಕೊರೋನಾ ಲಸಿಕೆ ಹಾಕಿಸಿಕೊಳ್ಳುವಂತೆ ಬಹಿರಂಗವಾಗಿ ಕೂಗಿ ಕರೆದಿದ್ದಾರೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಯಶವಂತಪುರ ಮತ್ತು ಯತ್ತಿಗೆ ಗ್ರಾಮದಲ್ಲಿ ವೈದ್ಯಕೀಯ ಸಿಬ್ಬಂದಿ ಲಸಿಕೆ ಕಿಟ್ಗಳನ್ನು ಹಿಡಿದು ಬೀದಿಗಳಲ್ಲಿ ಓಡಾಡುತ್ತಾ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳುವಂತೆ ಮನವಿ ಮಾಡ್ತಾ ಇದ್ದಾರೆ. ಇನ್ನು ಮೊದಲ ಡೋಸ್ ಅಥವಾ ಎರಡನೇ ಡೋಸ್ ಪಡೆದುಕೊಳ್ಳುವಂತೆ ಮನೆ ಬಾಗಿಲಿಗೆ ತೆರಳಿ ಬಹಿರಂಗವಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಸರಗೂರು ತಾಲೂಕಿನ ಬಡಕಲಪುರ ಗ್ರಾಮದ ವೈದ್ಯಾಧಿಕಾರಿ ಡಾಕ್ಟರ್ ಅಲೀಂ ಪಾಷಾ ಮತ್ತು ಸಿಬ್ಬಂದಿ ವ್ಯಾಕ್ಸಿನೇಷನ್ ಹಿಡಿದು ಸುತ್ತಾಡುತ್ತಿದ್ದು, ಡಾಕ್ಟರ್ ಅಲೀಂ ಪಾಷಾ ಕಾರ್ಯವೈಖರಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಆಂಧ್ರ ಹಾಗೂ ಕೇರಳ ರಾಜ್ಯದಲ್ಲಿ ಇಂತಹ ದೃಶ್ಯಗಳು ಕಂಡುಬಂದಿವೆ. ಆದರೆ ಇದೀಗ ಮೈಸೂರು ಜಿಲ್ಲೆಯಲ್ಲೂ ಸಹ ಇಂತಹ ದೃಶ್ಯಗಳು ಕಂಡುಬಂದಿರುವುದು ವಿಶೇಷವೆನಿಸಿದೆ. ಕರೋನಾ ಇಂಜೆಕ್ಷನ್ ಯಾರು ಹಚ್ಕೊಂಡಿಲ್ಲ? ಕರೋನಾ ಇಂಜೆಕ್ಷನ್ ಫಸ್ಟ್ ಡೋಸ್ ಎರಡನೇ ಡೋಸ್ ಯಾರು ಹಚ್ಕೊಂಡಿಲ್ಲ? ಬರಪ್ಪ ಕರೋನಾ ಲಸಿಕೆ ಫಸ್ಟ್ ಡೋಸ್ ಎರಡನೇ ಡೋಸ್ ಇಂಜೆಕ್ಷನ್ ಹಚ್ಚಿ ಬಿಡ್ಸಕ್ ಹೋಗಿರೋರು, ಜೋಳದ ಕೆರೆ ರಾಗಿ ಮನೆ ಎತ್ತಕ್ ಹೋಗಿರೋರು, ಬ್ಯಾರಲ್ ಬೇಯಿಸ್ತಾ ಇರೋರು ಯಾರು ಇದೀರಪ್ಪ? ಬರಪ್ಪ ಬರ್ರಿ. 12 ಗೊಬ್ಬರ ಹಾಕಕ್ ಹೋದವರು, ಎಣ್ಣೆ ಪಂಪ್ ಹಿಡ್ಕೊಂಡೋದವರು ಎಲ್ಲ ಬಂದ್ಬಿಡ್ರಿ. 100% ಆಗಿದೆ. ಊರು 100% ಆಗಿದೆ. ಎತ್ತಿಗೆ ಗ್ರಾಮ ಇನ್ನ ಉಳಿದವ್ರು ಯಾರನ್ನ ಇದ್ರೆ ಬಚ್ಚಿಟ್ಕೊಂಡವ್ರು ಇದ್ದಾರೆ. ಇಂಜೆಕ್ಷನ್ ಎದುರ್ಕೊಳ್ಳೋರು, ಜ್ವರ ಬರ್ತೇನವ್ರು ಓಡಿ ಹೋದವ್ರು ಯಾರನ್ನ ಇದ್ರೆ ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆಗಮಿಸಲಿರುವಂತಹ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ಅಕ್ಟೋಬರ್ 7ರಂದು ಚಾಮರಾಜನಗರಕ್ಕೆ ಆಗಮಿಸಲಿರುವ ರಾಷ್ಟ್ರಪತಿಗಳು ಮೊದಲಿಗೆ ಶ್ರೀ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಭೇಟಿ ನೀಡಿ ರಂಗಪ್ಪನ ದರ್ಶನ ಪಡೆಯಲಿದ್ದಾರೆ. ಬಳಿಕ ನಗರದ ಬಳಿ ಇರುವ ಯಡಪುರ ಗ್ರಾಮದ ಬಳಿ ನಿರ್ಮಾಣ ಮಾಡಿರುವ 450 ಹಾಸಿಗೆಯುಳ್ಳ ಆಸ್ಪತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಳಂದೂರು ತಾಲೂಕಿನ ಒಟ್ಟಗೆರೆ ಬಳಿ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲಾ ಮುಂಭಾಗದಲ್ಲಿ ನಿರ್ಮಾಣ ಮಾಡುತ್ತಿರುವ ಹೆಲಿಪ್ಯಾಡ್ ಕಾಮಗಾರಿ ಪ್ರಗತಿಯಲ್ಲಿದೆ. ಕಬ್ಬು ಬೆಳೆಗಾರರ ಶೋಷಣೆಯನ್ನ ಖಂಡಿಸಿ ಅಕ್ಟೋಬರ್ 5ರಂದು ಕಬ್ಬು ಬೆಳೆಗಾರರಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ಬೃಹತ್ ಹೋರಾಟ ನಡೆಸಲಾಗುವುದು ಅಂತ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಕಳೆದ 2 ವರ್ಷಗಳಿಂದ ಕಬ್ಬಿನ ಎಫ್ಆರ್ಪಿ ದರ ನಿಗದಿ ಮಾಡಿಸಿಲ್ಲ. ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರ ರೈತರಿಗೆ ಅನ್ಯಾಯ ಮಾಡುತ್ತಿದೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಅಂತ ಆರೋಪಿಸಿದರು. ಇನ್ನು ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಅಕ್ಟೋಬರ್ 5ರಂದು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಳ್ಳಿಗಳಿಂದ ಕಬ್ಬು ಬೆಳೆಗಾರರು ಬರುವಂತೆ ಮನವಿ ಮಾಡಿದರು. ಕಟಾವು ಕೂಲಿ, ಸಾಗಾಣಿಕೆ ವೆಚ್ಚ ಎಲ್ಲ ಕೂಡ ಏರಿಕೆಯಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಕೇವಲ ಟನ್ಗೆ 50 ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ. ತಕ್ಷಣವೇ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪತ್ರವನ್ನು ಬರೆದ್ವಿ. ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಾವು ಕೂಡ 20 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ವಿ. ಅವರು ಗಂಭೀರವಾಗಿ ಇದ್ರ ಬಗ್ಗೆ ಯಾವುದೇ ಚಿಂತನೆ ಮಾಡಿಲ್ಲ. ಅದಕ್ಕಾಗಿ ಅಕ್ಟೋಬರ್ 5ನೇ ತಾರೀಕು ಬೆಂಗಳೂರಿನ ವಿಧಾನಸೌಧಕ್ಕೆ ಕಬ್ಬು ರಾಜ್ಯದ ಸಾವಿರಾರು ಕಬ್ಬು ಬೆಳೆಗಾರರು ಮುತ್ತಿಗೆ ಹಾಕಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೇವೆ. ಕಬ್ಬು ಬೆಳೆಗಾರರಿಗೆ ನಿರಂತರ ಶೋಷಣೆ ಆಗ್ತಾ ಇದೆ. ಕಬ್ಬಿನ ಬೆಲೆಯಲ್ಲಿ ನಿಗದಿಯಲ್ಲಿ ಮೋಸ, ಸಕ್ಕರೆ ಇಳುವರಿಯಲ್ಲಿ ಮೋಸ ಮತ್ತು ತೂಕದಲ್ಲಿ ಮೋಸ, ಕಬ್ಬಿನ ಹಣ ಕೊಡೋದರಲ್ಲಿ ವಿಳಂಬ, ಈ ರೀತಿಯಾಗಿ ರೈತರ ಶೋಷಣೆ ನಡೀತಾ ಇದೆ. ಸರ್ಕಾರಗಳು ಗಂಭೀರವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ನೋಡಿ, ಉತ್ತರ ಪ್ರದೇಶದಲ್ಲಿ ರಾಜ್ಯ ಸರ್ಕಾರನೇ 9 ಇಳುವರಿ ಬರುವಂಥ ಕಬ್ಬಿಗೆ ಸುಮಾರು 2,900 ರೂಪಾಯಿ ಬೆಲೆ, 3,200 ರೂಪಾಯಿ, 3,200 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ 2,900 ರೂಪಾಯಿ ನಿಗದಿ ಮಾಡ್ತದೆ. ಈ ರೀತಿಯ ರೈತರನ್ನು ವಂಚಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಕೇಂದ್ರ ಸರ್ಕಾರ ರೈತರ ಆದಾಯವನ್ನು 2022ಕ್ಕೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನು 3 ತಿಂಗಳು ಮಾತ್ರ ಉಳಿದಿದೆ. ಡಬಲ್ ಮಾಡೋದಿರಲಿ, ನಮ್ಮ ಉತ್ಪಾದನೆ ವೆಚ್ಚವನ್ನು ಕೊಡು. ಸಮಾಜದಲ್ಲಿ ಗಣನೀಯ ಸೇವೆ ಮಾಡಿದ ಗಣ್ಯರನ್ನ ಗುರುತಿಸಿ ಗೌರವಿಸಲು ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನೀಡುವ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರಕಟಗೊಂಡಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರ ಕಳೆದ ವರ್ಷದ ಪ್ರಶಸ್ತಿಯನ್ನ ಪ್ರಕಟಿಸಿರಲಿಲ್ಲ. ಈ ವರ್ಷ ಕೋವಿಡ್ ಪ್ರಕರಣ ಕಡಿಮೆಯಾಗುತ್ತಾ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರವು ಸದರಿ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲು ಇಚ್ಛಿಸಿದೆ. ಇನ್ನು ಪ್ರಶಸ್ತಿಗೆ ಅರ್ಹರನ್ನ ಆಯ್ಕೆ ಮಾಡಲು ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅಶೋಕ್ ಬಂಗಾರಪ್ಪ ಹಿಂಚಿಗೇರಿ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯನ್ನು ರಚಿಸಲಾಗಿತ್ತು. ಆಯ್ಕೆ ಸಮಿತಿಯು 2020ರ ಸಾಲಿಗೆ ಬಾಗಲಕೋಟೆ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರಾದ ಮೀರಾಬಾಯಿ ಕೊಪ್ಪಿಕರ್ ಮತ್ತು 2021ನೇ ಸಾಲಿಗೆ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಹಾಗೂ ಸಿದ್ಧಗಂಗಾ ಮಠವನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಅಕ್ಟೋಬರ್ 2ರ ಗಾಂಧಿ ಜಯಂತಿಯಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 5 ಲಕ್ಷ ರೂಪಾಯಿ ಹಾಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಗುತ್ತೆ. ಬಿಜೆಪಿ ಸರ್ಕಾರ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕ್ತಿದೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ. ಈಗ ನೀರಾವರಿ ಇಲಾಖೆ ಸಭೆ ನಡೆಸಿ ರಾಜ್ಯಕ್ಕೆ ಈ ಬಾರಿ ನೀರಿನ ಅಭಾವ ಇದೆ ಎಂದಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ನಿರ್ಣಯ ಅಪಾಯಕಾರಿ ಎಂದಿದ್ದಾರೆ. ಕಳೆದ ವರ್ಷ ಕೆಆರ್ಎಸ್ ಸೇರಿದಂತೆ 4 ಪ್ರಮುಖ ಜಲಾಶಯಗಳಲ್ಲಿ 209 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಆದರೆ ಇದೀಗ ಕೇವಲ 156 ಟಿಎಂಸಿ ನೀರು ಶೇಖರಣೆಯಾಗಿದೆ. 57 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಲಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ 67 ಟಿಎಂಸಿ ನೀರು ಹರಿಸಬೇಕು ಅಂತ ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಒಪ್ಪಿಗೆಯನ್ನ ಸೂಚಿಸಿದೆ. ಡಿಸೆಂಬರ್ ಅಂತ್ಯಕ್ಕೆ ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಲಿದೆ. ನೀರು ನಿರ್ವಹಣೆ ವಿಚಾರದಲ್ಲಿ ಸರ್ಕಾರ ಜಾಣ ಕುರುಡುತನವನ್ನ ತೋರ್ತಾ ಇದೆ. ಮಂಡ್ಯದ ಜನರು ಬುದ್ಧಿವಂತರು, ಈ ಬಗ್ಗೆ ಹೋರಾಟಕ್ಕೆ ಮುಂದಾಗಬೇಕು. ಕೆಆರ್ಎಸ್ನಲ್ಲಿ ಕೇವಲ 25 ಟಿಎಂಸಿ ನೀರಿದೆ. ನಮ್ಮ ರಾಜ್ಯದ ನೀರನ್ನ ತಮಿಳುನಾಡಿಗೆ ಬಿಡುವುದೇ ಸರ್ಕಾರದ ಉದ್ದೇಶವ ಅಂತ ಕಿಡಿಕಾರಿದ್ರು. ನಂಜನಗೂಡು ಸ್ಥಳೀಯ ಶಾಸಕರು ಬಿಜೆಪಿಯವರೇ, ಲೋಕಸಭಾ ಸದಸ್ಯರು ಬಿಜೆಪಿಯವರೇ, ಜಿಲ್ಲಾಡಳಿತ ಅವ್ರ ಕೈಯಲ್ಲಿದೆ. ಅವರು ಕಣ್ಣು ತಪ್ಪಿಸಿ ದೇವಸ್ಥಾನ ಹೆಂಗ್ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ರದ್ದುಪಡಿಸುವಂತೆ ಒತ್ತಾಯಿಸಿ ಚಾಮರಾಜನಗರ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಮತ್ತು ಅಖಿಲ ಕರ್ನಾಟಕ ಭೋವಿ ಒಡ್ಡರ ಯುವ ವೇದಿಕೆ ಕ್ರಾಂತಿಯ ಕಾರ್ಯಕರ್ತರು ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ನ್ಯಾಯಾಧೀಶ ಎಜೆ ಸದಾಶಿವ ಆಯೋಗದ ವರದಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವರದಿಯು ನಮ್ಮ 4 ಸಮುದಾಯಕ್ಕೆ ಬೀದಿ ಪಾಲು ಮಾಡುವ ವರದಿಯಾಗಿದ್ದು ಇದನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಒಂದು
ಒಂದು ವೇಳೆ ನಮ್ಮ ಮೀಸಲಾತಿಯನ್ನ ರದ್ದುಪಡಿಸಿದ್ರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ 4 ಸಮುದಾಯದವರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದರು. ಇವತ್ತು ಏನು ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಅಂತಿದೆ, ಅದರ ವಿರುದ್ಧವಾಗಿ ನಾವು ಈ 4 ಜನಾಂಗ 4 ಸಮುದಾಯಗಳು ಇವತ್ತು ಈ ಒಂದು ಜಿಲ್ಲಾಡಳಿತ ಚಾಮರಾಜನಗರಕ್ಕೆ ಬಂದಿದ್ದೀವಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಒಟ್ಟಾರೆ ನಮಗೆ ನ್ಯಾಯ ಬೇಕು. ನಮಗೆ ಅನ್ಯಾಯ ಆಗ್ತಕ್ಕಂಥ ಸ್ಥಿತಿಯನ್ನ ಪ್ರತಿಕ್ರಿಯಿಸಿರ್ತಕ್ಕಂಥ ಈ ಸದಾಶಿವ ಆಯೋಗ ವರದಿಯು ಇವತ್ತು ಸಂಪೂರ್ಣ ನಮಗೆ ಬೀದಿ ಗುಂಪಾಗಿ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಿದೆ. ಇದು ಸಂಪೂರ್ಣವಾಗಿ ನಿಲ್ಲಲಿ, ಈ ಸದಾಶಿವ ಆಯೋಗವನ್ನ ತಿರಸ್ಕರಿಸಲಿ. ಆಯೋಗ ವರದಿ ಏನಿದೆಪ್ಪ ಅಂದ್ರೆ, ನಮ್ಮನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ನಮಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಈ ಮೀಸಲಾತಿಯಿಂದ ಹೊರಗಡೆ ಇರ್ತಕ್ಕಂಥ ಒಂದು ಹುನ್ನಾರ ಇದೇ ಸದಾಶಿವ ಆಯೋಗದ ತಿರುಳು. ಈ ತಿರುಳು ಸಂಪೂರ್ಣ ಶುದ್ಧ ಸುಳ್ಳು. ಬಂಜಾರ ಜನಾಂಗ ಆಗಲಿ, ಲಂಬಾಡಿ ಜನಾಂಗ ಆಗಲಿ, ಭೋವಿ ಆಗಲಿ, ಕೊರಚ ಕೊರಮ, ಈ 4 ಜನಾಂಗದ ಪರಿಸ್ಥಿತಿಯನ್ನ ಸರಿಯಾಗಿ ಪರಿಗಣಿಸಿದ್ರೆ ಇವರಿಗೆ ಇನ್ನೂ ಹೆಚ್ಚಿನ ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ಇದು ಆಯೋಗ ಆಗ್ಬೇಕಾಗತ್ತೆ. ಹಾಗಾಗಿ ನಮ್ಗೆ ಒಂದು ವೇಳೆ ಇದು ಈ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಈ 4 ಸಮುದಾಯಗಳು ಎಷ್ಟು ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾಮೂಹಿಕವಾಗಿ ನಾವು ಆತ್ಮಹತ್ಯೆ ಕಡೆಗೆ ನಡೀಲಿಕ್ಕೆ ಒಂದು ಅಂತಿಮ ನಿರ್ಣಯ ತಗೊಳ್ಳಿಕ್ಕೆ ನಿರ್ಧಾರ ತಗೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಬಯಸ್ತೇವೆ. ಯಾಕಂದ್ರೆ ನಮ್ಮ ಹತ್ರ ಹೋರಾಟ ಮಾಡೋ ಶಕ್ತಿ ಇಲ್ಲ, ಹಣ ಇಲ್ಲ, ಆದಾಯ ಇಲ್ಲ, ನಮ್ಮ ಹತ್ರ ಯಾವುದೇ ರೀತಿಯ ಮದ್ದು ಗುಂಡು ಅದೆಲ್ಲ ಮಾಡ್ತಕ್ಕಂಥ ಇದು ಯಾವುದು ಕೂಡ ನಮಗೆ ಹುನ್ನಾರಗಳಿಲ್ಲ. ನಾವೆಲ್ಲರೂ ಏನ್ ಬಂದಿವಿ ನೋಡಿ, ಇಷ್ಟೇ ನಾವು ಬಂದಿರ್ತಕ್ಕಂಥದ್ದು. ನಮ್ಮ ಕೂಗು ಗಿರಿಗೂ ಕೂಡ ಮುಟ್ಟಲ್ಲ. ಅದಕ್ಕೋಸ್ಕರ ಇಷ್ಟು ಜನಾಂಗ ಬಂದಿದ್ದೀವಿ ಇಡೀ ಜಿಲ್ಲೆಯಾದ್ಯಂತ. ಹಾಗಾಗಿ ನಮಗೆ ಒಟ್ಟಾರೆ ರಾಷ್ಟ್ರೀಯ ಪೋಷಣೆ ಅಭಿಯಾನ ಮಾಸಾಚರಣೆಯ ಹಿನ್ನೆಲೆಯಲ್ಲಿ ಇಂದು ನಂಜನಗೂಡು ತಾಲೂಕಿನ ಬ್ಯಾಳೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಣ ಇಲಾಖೆ ಹಾಗೂ ಅಕ್ಷರ ದಾಸೋಹ ಇಲಾಖೆ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಮತ್ತಿತರರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರ ಪದಾರ್ಥಗಳಾದ ವಿವಿಧ ಬಗೆಯ ಹಣ್ಣು, ತರಕಾರಿ, ಸೊಪ್ಪು ಹಾಗೂ ಸಿರಿಧಾನ್ಯಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯೊಬ್ಬರಿಗೆ ಗ್ರಾಮದ ಮಹಿಳೆಯರು ಶಾಸ್ತ್ರೋಕ್ತವಾಗಿ ಮಡಿಲು ಸೀಮಂತ ಮಾಡಿದರು. 2017ನೇ ಇಸ್ವಿನಲ್ಲಿ ICDS ಏನೋ ಪ್ರೋಗ್ರಾಮ್ ಇತ್ತು. ಅದನ್ನ ನಮ್ಮ RDPR ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ ಆಂದೋಲನ ರೀತಿಯಲ್ಲಿ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಕಾರಣ ಇದೆ. ಏನು, ಕಳೆದ 2 ವರ್ಷದಿಂದ ನಾವು ಮಾರಕ ರೋಗ COVID-19ಗೆ ತುತ್ತಾಗಿದ್ದೀವಿ. ಇದನ್ನ ಹೊರದೂಡಿಸ್ಬೇಕು ಅಂದ್ರೆ ನಮ್ಮಲ್ಲಿರ್ತಕ್ಕಂಥದ್ದು 2 ಆಯುಧಗಳು, ಒಂದು ವ್ಯಾಕ್ಸಿನೇಷನ್, ಇನ್ನೊಂದು ಪೌಷ್ಟಿಕಾಂಶವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅಪೌಷ್ಟಿಕತೆಯನ್ನ ದೂರ ಮಾಡ್ತಕ್ಕಂಥದ್ದು. ಯಾವಾಗ ಪೌಷ್ಟಿಕತೆ ನಮ್ಮ ದೇಹದಲ್ಲಿ ಬರುತ್ತೆ ಆವಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಯಾವಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆವಾಗ ಯಾವುದೇ ರೋಗಗಳು ನಮ್ಮನ್ನ ಹತ್ತಿರಕ್ಕೂ ಸುಳಿಯಲ್ಲ. ಅದರಿಂದ ನಾವು ನಮ್ಮ ಒಂದು ಶರೀರವನ್ನ ಪೌಷ್ಟಿಕತೆಯೆಡೆಗೆ ಕೊಂಡೊಯ್ಬೇಕಾಗಿತ್ತು. ಆ ಪೌಷ್ಟಿಕತೆಯಡೆ ಕೊಂಡೊಯ್ಬೇಕು ಅಂತಂದ್ರೆ ಈಗಾಗಲೇ ನಮ್ಮ ಇಂದ್ರೇಶ್ ಮಿತ್ರರು ಮಾತಾಡಿದಾಗೆ ಜಂಕ್ ಫುಡ್ಸ್ ಈಗ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಜಂಕ್ ಫುಡ್ಸ್. ಜಂಕ್ ಫುಡ್ಸ್ ಅಂದ್ರೆ ಏನು, ದಿಢೀರ್ ಆಗ್ತಕ್ಕಂಥ, ಈಗ ಆಗ್ಲೇ ಸಿಗ್ತಕ್ಕಂಥ, ಸಿಕ್ಕಿದ ತಕ್ಷಣ ತಿನ್ನಂತ ಪದಾರ್ಥಗಳೇ ಜಂಕ್ ಫುಡ್ಗಳು. ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ಯಾವ ತರ ತಯಾರು ಮಾಡ್ತಾರೆ, ಯಾವ ತರ ಅದನ್ನ ಪ್ಯಾಕಿಂಗ್ ಮಾಡ್ತಾರೆ, ಅದು ಯಾವ ತರ ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಸಾಮಾನ್ಯ ಜನರಿಗೆ ಅಷ್ಟಾಗಿ ಅರ್ಥ ಆಗಲ್ಲ. ಏನೇ ಒಂದು ವಸ್ತುನ ದಿಢೀರಾಗಿ ತಯಾರಿಸ್ಬೇಕು, ತಕ್ಷಣಕ್ಕೆ ತಿನ್ಬೇಕು. ಮಕ್ಕಳು ಅಳ್ತಾ ಇದ್ರೆ ಏನ್ ಮಾಡ್ತೀರಾ, ₹2 ₹3 ಕೊಟ್ಟು ಹೋಗಿ ಕುರ್ಕುರೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಮತ್ತು ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡಿದ ಮುಖ್ಯ ಶಿಕ್ಷಕ ನಟರಾಜು ಅವರು, ಮಕ್ಕಳು ಆರೋಗ್ಯಕರವಾಗಿ ಸದೃಢರಾಗಲು ಪೌಷ್ಟಿಕ ಆಹಾರ ಅತಿ ಮುಖ್ಯವಾಗಿದೆ. ಸರ್ಕಾರ ಗ್ರಾಮೀಣ ಜನರಿಗೆ ಪೌಷ್ಟಿಕಾಂಶ ಆಹಾರವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವರಿಗೆ ಅರಿವು ಮೂಡಿಸಲಾಗುವ ಕಾರ್ಯಕ್ರಮ ಇದಾಗಿದೆ ಎಂದರು. ಬಳಿಕ ಮಾತನಾಡಿದ ಸಹ ಶಿಕ್ಷಕಿ ಇಂದಿರಾ, ಗರ್ಭಿಣಿ ತಾಯಿ ಹಾಗೂ ಮಗುವಿನ ಆರೋಗ್ಯಕರ ಅಭಿವೃದ್ಧಿಗೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಹಾಗೂ ಕಬ್ಬಿಣದ ಅವಶ್ಯಕತೆ ಇದೆ. ಅಂತಹ ಆಹಾರಗಳಾದ ಬೆಲ್ಲ, ಕಡಲೆ, ಮೊಟ್ಟೆ, ಬಾಳೆಹಣ್ಣು ಸೇರಿದಂತೆ ಇನ್ನಿತರ ಪೌಷ್ಟಿಕಾಂಶವಿರುವ ಆಹಾರಗಳನ್ನು ಮಾತ್ರ ಉಪಯೋಗಿಸಬೇಕು. ಅದನ್ನು ಮಕ್ಕಳು ಮತ್ತು ಪೋಷಕರ ಗಮನ ಸೆಳೆಯಲು ಇಂದು ಆಹಾರ ಧಾನ್ಯಗಳ ಪ್ರಾತ್ಯಕ್ಷಿಕೆಯ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು.
ಮಕ್ಕಳನ್ನ ಮಕ್ಕಳಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯನ್ನು ಹೋಗಲಾಡಿಸತಕ್ಕಂಥ ಕಾರ್ಯಕ್ರಮ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇವೆ. ಅದು ಹೆಚ್ಚಾಗಿ ಮಕ್ಕಳಲ್ಲಿ ವಯಸ್ಸಿನಲ್ಲಿ ಸಿಗುವವರಿಗೆ ಬೇಗ ರೋಗಗಳು ಹರಡೋದ್ರಿಂದ ಮಕ್ಕಳನ್ನ ಅಪೌಷ್ಟಿಕತೆಯಿಂದ ಹೋಗಲಾಡಿಸೋಕ್ಕೋಸ್ಕರ ಈ ದಿನ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಪ್ರತಿಯೊಬ್ಬ ಮಕ್ಕಳು ಪೌಷ್ಟಿಕಾಂಶದ ಕೊರತೆಯನ್ನು ಹೊರಬರಬೇಕು. ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಸಮತೋಲನ ಆಹಾರದಿಂದ ಶಾಲೆಯಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀವಿ. ಏನು ಅಂತಂದ್ರೆ ನಮ್ಮ ಮಕ್ಕಳು ಈ ವಿಚಾರವಾಗಿ ತಿಳ್ಕೋಬೇಕು, ಅವರು ಪೋಷಕರು ಹೇಳ್ಬೇಕು, ಪೋಷಕರು ಬಂದು ನೋಡಬೇಕು, ನೋಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮತ್ತೆ ಆ ರೀತಿ ಅವರು ಭಾಗವಹಿಸಿ ಅದನ್ನ ಅನುಸರಿಸಿ ಈ ಆಹಾರ ಪದಾರ್ಥಗಳನ್ನ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಪೋಷಕಾಂಶಗಳ ಬಗ್ಗೆ ಅದರಿಗೆ ತಿಳುವಳಿಕೆ ಮಾಡಬೇಕು. ಮತ್ತೆ ಗ್ಯಾಸ್ ಅನಿಲ ಸೋರಿಕೆಯಿಂದಾಗಿ ಗೃಹೋಪಯೋಗಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಆರ್ಎಸ್ ದೊಡ್ಡಿಯಲ್ಲಿ ನಡೆದಿದೆ. ಗ್ರಾಮದ ಸಾಬಿರ್ ಅಹಮದ್ ಅವರ ಮನೆಯಲ್ಲಿ ನಿನ್ನೆ ಸಂಜೆ ಅಡುಗೆ ಮಾಡುವ ವೇಳೆ ಅಡುಗೆ ಅನಿಲ ಸೋರಿಕೆಯಿಂದಾಗಿ ಬೆಂಕಿ ಆವರಿಸಿದ ಪರಿಣಾಮವಾಗಿ ಮನೆಯಲ್ಲಿದ್ದ ಫ್ರಿಡ್ಜ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿವೆ. ಗೃಹೋಪಯೋಗಿ ವಸ್ತುಗಳು ಬೆಂಕಿಗೆ ಆಹುತಿಯಾದ ಕಾರಣ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದ್ದು, ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಮಾಲೀಕ ಸಾಬಿರ್ ಅಹಮದ್ ಒತ್ತಾಯಿಸಿದ್ದಾರೆ. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದ ನಾಗರಾಜ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪರಿಹಾರ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ತೋಟದ ಮನೆಯಲ್ಲಿ ಅಕ್ರಮವಾಗಿ ಗಾಂಜಾ ಸಂಗ್ರಹಿಸಿದ್ದ ವ್ಯಕ್ತಿಯನ್ನ ಬಂಧಿಸುವಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಪುಷ್ಪಾಪುರ ಗ್ರಾಮದ ರಂಗಶೆಟ್ಟಿ ಎಂಬುವವರೇ ಬಂಧಿತ ಆರೋಪಿಯಾಗಿದ್ದು, ಈತನಿಂದ ಸುಮಾರು 5 ಕೆಜಿ ಒಣ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಸಂಬಂಧ ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್ ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.